ಅವಕಾಶ ಸಿಕ್ಕರೆ ದಲಿತರನ್ನ ಸಿಎಂ ಮಾಡ್ತೀವಿ. ಕೊಪ್ಪಳದಲ್ಲಿ ಇಂಧನ ಸಚಿವ ಕೆಜೆ ಜಾರ್ಜ್ ಹೇಳಿಕೆ ಕೊಟ್ಟಿದ್ದಾರೆ. ಬೇರೆ ಬೇರೆ ರಾಜ್ಯದಲ್ಲಿ ದಲಿತರನ್ನ ಕಾಂಗ್ರೆಸ್ ಸಿಎಂ ಮಾಡಿದೆ. ಅವಕಾಶ ಸಿಕ್ಕರೆ ದಲಿತ ಸಿಎಂ ಅಂತ ಸಚಿವ ಕೆಜೆ ಜಾರ್ಜ್ ಮಾತನಾಡಿದ್ದಾರೆ. ನೋಡಿ, ಡಿಕೆ ಶಿವಕುಮಾರ್ ಜಾರ್ಜ್ ಅವರನ್ನ ಕೂಡ ಭೇಟಿ ಮಾಡಿದ್ರು. ಜೊತೆಗೆ ಖರ್ಗೆ ಅವರನ್ನ ಕೂಡ ಜಾರ್ಜ್ ಅವರು ಭೇಟಿ ಮಾಡಿದ್ರು. ಈಗ ಕೊಪ್ಪಳದಲ್ಲಿ ಅವಕಾಶ ಸಿಕ್ಕಿದ್ರೆ ದಲಿತ ಮುಖ್ಯಮಂತ್ರಿಯನ್ನ ಮಾಡ್ತೀವಿ ಅಂತ ಮಾತನಾಡಿದ್ದಾರೆ. ಖರ್ಗೆ ಅವರಿಗೆ ಮುಖ್ಯಮಂತ್ರಿ ಆಗೋ ಎಲ್ಲ ಅರ್ಹತೆ ಇದೆ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರಾಗಿದ್ದಾರೆ. ಡಿಕೆ ಶಿವಕುಮಾರ್ ನಾವು ಯೂತ್ ಕಾಂಗ್ರೆಸ್ನಲ್ಲಿ ಜೊತೆಯಾಗಿದ್ದವರು, 4 ಗೋಡೆಗಳ ಮಧ್ಯೆ ಚರ್ಚೆಯಲ್ಲಿ ನಾನಿರಲಿಲ್ಲ ಅಂತ ಜಾರ್ಜ್ ಮಾತನಾಡಿದ್ದಾರೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಸಾಕಷ್ಟು ದಲಿತರನ್ನು ನಾವು ಮುಖ್ಯಮಂತ್ರಿ ಮಾಡಿದೀವಿ, ಗೊತ್ತಾಯ್ತಲ್ಲ. ದಲಿತರನ್ನ ಮುಖ್ಯಮಂತ್ರಿ ಅವಕಾಶ ಸಿಕ್ಕಿದ್ರೆ ದಲಿತರಿಗೆ ಮಾಡ್ತೀವಿ. ಬೇರೆ ಮೇಜರ್ ಕಮಿಟಿನೇ ಮಾಡ್ತಾರೆ. ನೋಡಿ ಖರ್ಗೆಜಿ ಅವರು ಚೀಫ್ ಮಿನಿಸ್ಟರ್ ಅವ್ರಿಗೆ ಎಲ್ಲ ಯೋಗ್ಯತೆ ಇದೆ. ಅವ್ರಿಗೆ ಎಲ್ಲ ನೋಡಿ ಯಾರು ಹೇಳ್ತಾರೆ, ಇವತ್ತು ಎಐಸಿಸಿ ಅಧ್ಯಕ್ಷರನ್ನ ಮಾಡಿದೀವಿ. ಯಾರು ಇವತ್ತು ಮಲ್ಲಿಕಾರ್ಜುನ ಖರ್ಗೆಜಿ ಅವರು ಎಐಸಿಸಿ ಅಧ್ಯಕ್ಷರಾಗಿದ್ದಾರೆ, ಅದು ದೊಡ್ಡದಾ ಚೀಫ್ ಮಿನಿಸ್ಟರ್ ದೊಡ್ಡದಾ? ಕೇಳಿ. ಅದಕ್ಕೆ ಅದು ಯಾರೆಲ್ಲ ಇದ್ರು, ಮೋತಿಲಾಲ್ ನೆಹರು ಇದ್ರು, ಪಂಡಿತ್ ಜವಾಹರ್ಲಾಲ್ ಅವರು ಇದ್ರು. ಅಂತ ಒಂದು ಪೋಸ್ಟ್ಗೆ ಇವತ್ತು ನಮ್ಮ ರಾಜ್ಯದ ಮಲ್ಲಿಕಾರ್ಜುನ ಖರ್ಗೆ ಅವರು ಇದ್ದಾರೆ, ನಿಜಲಿಂಗಪ್ಪನವರು ಇದ್ರು. ಡಿ ಕೆ ಶಿವಕುಮಾರ್ನ ಭೇಟಿ ಆಗಿದೆ ಅಲ್ಲ, ನಿಮ್ಮ ಪ್ರಸಲಿ ಬಂದಿದೆ ಅಲ್ಲ. ಡಿ ಕೆ ಶಿವಕುಮಾರ್ ಅವರು ನನ್ನ ಕೊಲೀಗು. ನಾವೆಲ್ಲ ಯೂತ್ ಕಾಂಗ್ರೆಸ್ ಅಲ್ಲಿ ಜೊತೆಲಿದ್ದವರು. ಈಗ ನಮ್ಮ ರಾಯರೆಡ್ಡಿ ನನ್ನೊಟ್ಟಿಗೆ ಇದ್ದವರು, ಯೂತ್ ಕಾಂಗ್ರೆಸ್ ಅಲ್ಲಿ ಇದ್ದವರು. ನಾವು ಅವ್ರನ್ನ ಭೇಟಿ ಮಾಡ್ತೀವಿ. ನಮ್ಮ ಪಕ್ಷದಲ್ಲ ಅಲ್ಲದವ್ರನ್ನ ಸಮೇತ ಕೆಲವು ಸಂದರ್ಭ ಭೇಟಿ ಮಾಡ್ಬೇಕಾಗ್ತದೆ. ಅವರು ನಮ್ಮ ಪಕ್ಷದವರು, ಅವರು ಭೇಟಿ ಮಾಡಿದೀವಿ. ಅದು ಸಮೇತ ಹೇಳಿದೀನಿ ಈಗಾಗಲೇ. ನಾವು ಪಕ್ಷ ವಿಚಾರ ಮಾತಾಡಿದೀವಿ, ಎಲೆಕ್ಷನ್ ವಿಚಾರ ಮಾತಾಡಿದೀವಿ. ನಮ್ಮ GBA ಎಲೆಕ್ಷನ್ ಬರ್ತಾ ಇದೆ, ಅದು ವಿಚಾರ